Good morning, dear students. In the last class, we were discussed about sacrifice ratio and what is the need for sacrifice ratio and the cases which are connection with the sacrifice ratio. Next concept is new profit sharing ratio. So as I told that there are two ratios which are connection with admission of a partner, that is sacrifice ratio and new profit sharing ratio. Sacrifice ratio and new profit sharing ratio. Sacrifice ratio is the ratio in which the old partner sacrifice or surrender their part of share of profit to the new partner ಆನ್ ದ ಅಕೌಂಟ್ ಆಫ್ ಅಡ್ಮಿಷನ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಏನು ಮಾಡಬೇಕು, ಅವರ ಪ್ರಾಫಿಟ್ ಅರ್ನ್ ಮಾಡ್ತಾ ಇರೋದ್ರಲ್ಲಿ ಒಂದು ಶೇರನ್ನು ಹೊಸ ಪಾರ್ಟ್ನರಿಗೆ ಕೊಡಬೇಕು. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ದ ರೇಷಿಯೋ ವಿಚ್ ರೆಫರ್ಸ್ ಟು ದ ರೇಷಿಯೋ ವಿಚ್ ಆಲ್ ದ ಪಾರ್ಟ್ನರ್ಸ್ ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆಫ್ ದ ಫರ್ಮ್. ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಓಲ್ಡ್ ಶೇರ್ ಆ್ಯಂಡ್ ದ ಶೇರ್ ಸ್ಯಾಕ್ರಿಫೈಸ್. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ನೆಸಸರಿ ಟು ಕ್ಯಾಲ್ಕುಲೇಟ್ ಟು ಶೇರ್ ದ ಅಮೌಂಟ್ ಆಫ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆಫ್ ದ ಫರ್ಮ್. ಸೊ ಇಲ್ಲಿ ಏನು ಮಾಡ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ರೆ ಈಗ ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೊಸ ಪಾರ್ಟ್ನರ್ ಏನು ಗುಡ್ ವಿಲ್ ತೊಗೊಬಂದಿರ್ತಾನೆ, ಆ ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸ್ಗಳು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು ಎಷ್ಟು ಶೇರಲ್ಲಿ ಹೊಸ ಪಾರ್ಟ್ನರಿಗೆ ಪ್ರಾಫಿಟನ್ನು ಕೊಡ್ತಾ ಇದ್ದಾರೆ ಮತ್ತು ಹೊಸ ಪಾರ್ಟ್ನರ್ ತೊಗೊಬಂದಿರುವಂತಹ ಗುಡ್ ವಿಲ್ಲನ್ನು ನಾವು ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೋತೀವಿ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಬಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಬ್ಬರೇ ಪಾರ್ಟ್ನರ್ಸ್ ಇದ್ದಾಗ ಎರಡೇ ರೇಷಿಯೋಸ್ ಇರುತ್ತೆ, 2:1, 3:2 ಇಲ್ಲ 5:3. ಎರಡೇ ಪಾರ್ಟ್ನರ್ ಇದ್ದಾಗ ಎರಡೇ ರೇಷಿಯೋ ಇರುತ್ತೆ. ಅದೇ 3 ಜನ ಪಾರ್ಟ್ನರ್ಸ್ ಆದಾಗ 3 ರೇಷಿಯೋ ಬರಬೇಕಲ್ವಾ, 4:3:2 ಇಲ್ಲ 5:3:2 ಈ ಥರ ರೇಷಿಯೋಸ್ ಬರುತ್ತಲ್ವ. ಈ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ we need to calculate the new profit sharing ratio in order to share the future profits and losses of the firm. ಈ ವರ್ಷ 1/4/2014ಗೆ ಹೊಸ ಪಾರ್ಟ್ನರು ಅಡ್ಮಿಟ್ ಆಗಿದ್ದಾನೆ. ಈ ವರ್ಷ ನಮ್ಮ ಅಕೌಂಟಿಂಗ್ ಇಯರ್ ಏನಿದೆ, ಈ ಅಕೌಂಟಿಂಗ್ ಇಯರಲ್ಲಿ ಆಗುವಂತಹ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೊಸ ಪಾರ್ಟ್ನರನ್ನು ಸೇರಿ ಮಾಡುವಂತಹ ರೇಷಿಯೋಗೆ ಏನು ಹೇಳ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ರೆಫರ್ಸ್ ಟು ದ ರೇಷಿಯೋ ಇನ್ ವಿಚ್ ಆಲ್ ದ ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಅಲ್ಲ, ಆಲ್ ದ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀವಿ, ಆಲ್ ದ ಪಾರ್ಟ್ನರ್ಸ್ ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ವೆದರ್ ದ ಆರ್ಗನೈಸೇಷನ್ ಹ್ಯಾಸ್ ಅರ್ನ್ ದ ಅಮೌಂಟ್ ಆಫ್ ಪ್ರಾಫಿಟ್ ಆರ್ ಸಫರ್ಡ್ ಬೈ ದ ಲಾಸಸ್. ಪ್ರಾಫಿಟ್ ಆದರೂ ಅಷ್ಟೇ, ಲಾಸ್ ಆದರೂ ಅಷ್ಟೇ, ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ತಾರೆ ಅಂತಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಓಲ್ಡ್ ಶೇರ್ ಆ್ಯಂಡ್ ದ ಶೇರ್ ಸ್ಯಾಕ್ರಿಫೈಸ್. ಸೊ ಓಲ್ಡ್ ಪಾರ್ಟ್ನರ್ಸಿನ ಶೇರ್ ಇಷ್ಟು, ಅದರಲ್ಲಿ ಎಷ್ಟು ಶೇರನ್ನು ಸ್ಯಾಕ್ರಿಫೈಸ್ ಮಾಡಿದ್ರು, ಓಲ್ಡ್ ಶೇರಲ್ಲಿ ಶೇರ್ ಸ್ಯಾಕ್ರಿಫೈಸ್ ಮಾಡಿರೋದ್ರನ್ನ ಕಳೆದ್ರೆ ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಅದು ನ್ಯೂ ಶೇರ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ಹೋಲ್ 1 ಚಾಕ್ಲೇಟ್ ಇತ್ತು, 1 ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು. ಇದೇನಾಯಿತು, ನಂದು ಓಲ್ಡ್ ಶೇರ್. ಅದರಲ್ಲಿ ಏನು ಮಾಡಿದೆ, ಹೊಸ ಪಾರ್ಟ್ನರ್ ಬಂದ ಅಂತಂದ್ಬಿಟ್ಟು ನಾನು ಅರ್ಧ ಚಾಕ್ಲೇಟನ್ನು ಶೇರ್ ಮಾಡಿದೆ. ಇನ್ನು ರಿಮೈನಿಂಗ್ ಎಷ್ಟು ಉಳಿತು, ನನಗೆ ಹಾಫ್ ಚಾಕ್ಲೇಟ್ ಮಾತ್ರ ಉಳಿತು. ಈ ಹಾಫ್ ಚಾಕ್ಲೇಟ್ ಏನಾಯ್ತು, ನನಗೆ ನ್ಯೂ ಶೇರ್ ಆಯಿತು. ಓಲ್ಡ್ ಶೇರಲ್ಲಿ ಶೇರ್ ಸ್ಯಾಕ್ರಿಫೈಸ್ನ ಮೈನಸ್ ಮಾಡಿಕೊಂಡ್ರೆ ರಿಮೈನಿಂಗ್ ಏನು ಶೇರ್ ಉಳಿಯುತ್ತೆ ಆ ಶೇರನ್ನು ನ್ಯೂ ಶೇರ್ ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಂದ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ನ್ಯೂ ಶೇರ್ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್. ನಾನು ಹೇಳಿದೆ ನನ್ನ ಹತ್ರ ಇದ್ದಿದ್ದು ನ್ಯೂ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ 1 ಚಾಕ್ಲೇಟ್ ಇತ್ತು, ಆ 1 ಚಾಕ್ಲೇಟಲ್ಲಿ ಅರ್ಧ ಚಾಕ್ಲೇಟನ್ನು ನಾನು ಸ್ಯಾಕ್ರಿಫೈಸ್ ಮಾಡಿದರೆ ಇನ್ನು ನನಗೆ ರಿಮೈನಿಂಗ್ ಉಳಿಯೋದೆಷ್ಟು, ಹಾಫ್. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ನ್ಯೂ ಶೇರ್ ವಿ ನೀಡ್ ಟು ಡಿಡಕ್ಟ್ ದ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ದ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನೆಕ್ಸ್ಟ್ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಯಾಕೆ ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿರ್ತೀವಿ, ಆ ಬೇಸ್ ಮೇಲೇ ನಾವು ಪ್ರಾಫಿಟ್ ಶೇರ್ ಮಾಡ್ಬೋದಲ್ಲ. ಹೊಸ ಓಲ್ಡ್ ಪಾರ್ಟ್ನರ್ಸ್ಗಳಿಬ್ಬರು ಕೊಟ್ಟಿರ್ತಾರೆ, ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟೆ ಅವ್ರು ಪ್ರಾಫಿಟ್ ಅಥವಾ ಲಾಸನ್ನು ಶೇರ್ ಮಾಡ್ಬೋದಲ್ಲ. ಯಾಕೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಇನ್ ಆರ್ಡರ್ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆಫ್ ದ ಫರ್ಮ್ ವಿತ್ ದ ಅಕ್ಯುರೇಟ್ ರಿಸಲ್ಟ್. ಈಗ ಏನು ಮಾಡ್ತೀವಿ, ಸ್ಯಾಕ್ರಿಫೈಸ್ ಇದ್ದಾಗ ಹಾಗೆ ನಾರ್ಮಲ್ ಆಗಿ ಅವರಿಬ್ಬರು ಓಲ್ಡ್ ರೇಷಿಯೋ ಇವನಿಗೆ ಇಷ್ಟು ಅಂತಂದ್ಬಿಟ್ಟು ಶೇರ್ ಮಾಡೋದ್ರ ಬದಲು ಇನ್ ಆರ್ಡರ್ ಟು ಶೇರ್ the accurate amount or accurate portion of profits or losses of the firm to a new partner. ನ್ಯೂ ಪಾರ್ಟ್ನರಿಗೂ ಕೂಡ ಇನ್ಕ್ಲೂಡಿಂಗ್ ಓಲ್ಡ್ ಪಾರ್ಟ್ನರ್ ಅಕ್ಯುರೇಟ್ ಪ್ರಾಫಿಟ್ಸ್ ಮತ್ತು ಲಾಸ್ಗಳನ್ನು ಶೇರ್ ಮಾಡೋ ರೀಸನಿಗೋಸ್ಕರ ಏನು ಮಾಡ್ತೀವಿ, ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದ ಮೇನ್ ಪರ್ಪಸ್ ಆರ್ ದ ಮೇನ್ ರೀಸನ್ ಟು ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್
ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಈ ಪ್ರೆಸೆಂಟ್ ಅಕೌಂಟಿಂಗ್ ಇಯರಲ್ಲಿ ಆಗುವಂಥ ಪ್ರಾಫಿಟ್ಸ್ ಮತ್ತು ಲಾಸ್ಗಳನ್ನು ಶೇರ್ ಮಾಡೋದಕ್ಕೋಸ್ಕರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಟು ಡಿಸ್ಟ್ರಿಬ್ಯೂಟ್ ದ ರಿಟರ್ನ್ ಆಫ್ ಪೋರ್ಷನ್ ಆಫ್ ವ್ಯಾಲ್ಯೂಡ್ ಗುಡ್ ವಿಲ್ ಆಫ್ ದ ಫರ್ಮ್. ಸೊ ಈಗ ನ್ಯೂ ಪಾರ್ಟ್ನರು ಗುಡ್ ವಿಲ್ ತೊಗೊಬಂದಿರೋದನ್ನ ಏನು ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ಸ್ಗಳು ಶೇರ್ ಮಾಡ್ಕೋತಾರೆ. ಈ ಪ್ರೆಸೆಂಟ್ ಅಕೌಂಟಿಂಗ್ ಇಯರಲ್ಲಿ ಗುಡ್ ವಿಲ್ ಇರುತ್ತಲ್ಲ, ಅಂದರೆ ಅದು ಒಂದು ಅಮೌಂಟ್ ಆಫ್ ಸೇವಿಂಗ್ಸ್ ಅಂತ ಅಥವಾ ಅಮೌಂಟ್ ಆಫ್ ಗುಡ್ ನೇಮ್ ಆರ್ಗನೈಸೇಷನ್ಗೆ. ಅದನ್ನೇನು ಮಾಡ್ಬೋದು, ಅಟ್ ಎನಿ ಟೈಮ್ ಪಾರ್ಟ್ನರ್ಸ್ ಕ್ಯಾನ್ ವಿತ್ಡ್ರಾ ದ ಮನಿ. ಆ ಅಮೌಂಟನ್ನು ಪಾರ್ಟ್ನರ್ಸ್ಗಳು ಯಾವ ಟೈಮಲ್ಲಿ ಬೇಕಾದ್ರೂ ವಿತ್ಡ್ರಾ ಮಾಡ್ಕೋಬೋದು. ಆರ್ಗನೈಸೇಷನಲ್ಲಿ ಅದು ಒಂದು ಸೇವಿಂಗ್ಸು, ಅದು ಒಂದು ಪ್ರಾಫಿಟ್ ಥರ ಇರುತ್ತೆ. ಆರ್ಗನೈಸೇಷನಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಪಾರ್ಟ್ನರ್ಸ್ಗಳಿಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಏನು ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಪಾರ್ಟ್ನರ್ಸ್ಗಳು ಆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು. ಈಗ ನಮ್ಮ ATM ಅಲ್ಲಿ ಹೆಂಗೆ ದುಡ್ಡು ಇರುತ್ತೆ, ನಮಗೆ ಯಾವಾಗ ಬೇಕು ಅಮೌಂಟನ್ನು ಏನು ಮಾಡ್ಕೋತಾ ಹೋಗ್ತೀವಿ, ವಿತ್ಡ್ರಾ ಮಾಡ್ತೀವಿ. ನಮ್ಮದೇ ದುಡ್ಡು ಬ್ಯಾಂಕಲ್ಲಿರುತ್ತೆ, ನಮಗೆ ಇಷ್ಟ ಬಂದಾಗ ಅಮೌಂಟ್ಗಳನ್ನು ವಿತ್ಡ್ರಾ ಮಾಡ್ಕೋತಾ ಹೋಗ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ವೆನ್ ಕಮ್ಸ್ ಟು ದ ಪಾಯಿಂಟ್ ಆಫ್ ಗುಡ್ ವಿಲ್, ಸೇಮ್ ಆ್ಯಸ್ ಇಟ್ ಈಸ್ ಟು ATM, ನಮ್ಮ ದುಡ್ಡನ್ನು ನಾವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೋಬೋದು. ಸೊ ಇನ್ ಆರ್ಡರ್ ಟು ಡಿಸ್ಟ್ರಿಬ್ಯೂಟ್ ದ ರಿಟರ್ನ್ ಆಫ್ ಪೋರ್ಷನ್ ಆಫ್ ವ್ಯಾಲ್ಯೂಡ್ ಗುಡ್ ವಿಲ್ ಆಫ್ ದ ಫರ್ಮ್, ಅದನ್ನು ಕೂಡ ಯಾವುದ್ರಲ್ಲಿ ಮಾಡ್ಕೋತೀವಿ, ಈ ನ್ಯೂ ಪ್ರಾಫಿಟ್ ಮತ್ತು ಲಾಸ್ ಬಂದಾಗ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೋತೀವಲ್ವ, ಅದೇ ರೇಷಿಯೋದಲ್ಲಿ ಗುಡ್ ವಿಲ್ಲನ್ನು ಕೂಡ ಏನು ಮಾಡ್ಕೋತೀವಿ, ವಿತ್ಡ್ರಾ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಟು ರೀಅಡ್ಜಸ್ಟ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಮ್ಟೈಮ್ಸ್ ಏನಾಗುತ್ತೆ, ಪಾರ್ಟ್ನರ್ಸ್ಗಳು ABC ಅಂತ ಅಂದ್ಬಿಟ್ಟು ಪಾರ್ಟ್ನರ್ಸ್ಗಳು ಕ್ಯಾಪಿಟಲ್ ಅಮೌಂಟನ್ನು ಕೊಟ್ಟಿರ್ತಾರೆ. 1 ಲಕ್ಷ, 2 ಲಕ್ಷ, 3 ಲಕ್ಷ ಅಥವಾ 1 ಲಕ್ಷ 50,000 75,000 ಅಂತ ಅಂದ್ಬಿಟ್ಟು ಕ್ಯಾಪಿಟಲ್ ಅಮೌಂಟ್ಗಳನ್ನು ಕೊಟ್ಟಿರ್ತಾರೆ. ಸಮ್ಟೈಮ್ಸ್ ನ್ಯೂ ಪಾರ್ಟ್ನರಿಂದು ಕೊಟ್ಟಿರಲ್ಲ, ಬೇಸ್ಡ್ ಆನ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಇಷ್ಟು ಪರ್ಸೆಂಟೇಜ್ 10%, 20% ಇಲ್ಲ 30% ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಪರ್ಸೆಂಟೇಜ್ಗಳನ್ನು ಕೊಟ್ಟಿರ್ಬೋದು, ಇಲ್ಲ ರೇಷಿಯೋ ಕೊಟ್ಟಿರ್ತಾರೆ. ಆ ಅಮೌಂಟ್ ನ್ಯೂ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರು ಕೂಡ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗಲೂ ಕೊಟ್ಟಿರ್ತಾರೆ. ಯಾವಾಗಲಾದರೂ ಕೊಟ್ಟಿಲ್ಲ ಅಂತ ಹೇಳಿದಾಗ ಅವನ ಕ್ಯಾಪಿಟಲ್ ಇಷ್ಟು ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಬೇಕಲ್ವಾ. ಫಾರ್ ದ ರೀಸನ್ ಆಫ್ ಐಡೆಂಟಿಫೈಯಿಂಗ್ ದಟ್ capital amount, new profit sharing ratio will be useful. Okay, problems in connection with calculating new profit sharing ratio. So same as sacrifice ratio, in this new profit sharing ratio there are 5 cases in connection with new profit sharing ratio. Case 1, that is when sacrifice share of the old partners are given. Sacrifice share, ಓಲ್ಡ್ ಪಾರ್ಟ್ನರ್ಸ್ಗಳು ಎಷ್ಟು ಶೇರನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಕೊಟ್ಟಿರ್ತಾರೆ. ಆಗ ಫಾರ್ಮುಲಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಇಲ್ಲಿ ಶೇರು ಓಲ್ಡ್ ಪಾರ್ಟ್ನರ್ಸ್ಗಳು ದೇ ಆರ್ ಗೋಯಿಂಗ್ ಟು ಓಲ್ಡ್ ರೇಷಿಯೋ ಇಸ್ 3:2, ದೇ ಆರ್ ಗೋಯಿಂಗ್ ಟು ಶೇರ್ 1/2 ಆ್ಯಂಡ್ 1/3 ಹೀಗೆ ಕೊಟ್ಟಿರ್ತಾರೆ. ಶೇರ್ ಡೈರೆಕ್ಟಾಗಿ ಅವರೇ ಕೊಟ್ಟಾಗ ಜಸ್ಟ್ ನಾವೇನು ಮಾಡಬೇಕು, ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. 3/5 ಮೈನಸ್ 1/2, 2/5 ಮೈನಸ್ 1/3 ಹೀಗೆ ಫಾರ್ಮುಲಾಗೆ ಏನು ಮಾಡ್ತೀವಿ, ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ಇದು ಕೇಸ್ 1 ವೆನ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. ಓಲ್ಡ್ ಪಾರ್ಟ್ನರ್ಸ್ಗಳು ಎಷ್ಟು ಶೇರನ್ನು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಅವರೇ ಕೊಟ್ಟಿರ್ತಾರೆ. ಇದು ಯಾವಾಗ, ಕೇಸ್ 1. ನೆಕ್ಸ್ಟ್ ಕೇಸ್ 2 ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಗಿವನ್. ರೇಷಿಯೋಗೂ ಶೇರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಶೇರ್ ಅಂತ ಹೇಳಿದ್ರೆ 1/2, 1/3 ಈ ಥರ ಇರುತ್ತೆ. ರೇಷಿಯೋ ಅಂತ ಹೇಳಿದ್ರೆ ಇಶ್ಯೂ 3:2, 4:1 ಈ ಥರ ಇರುತ್ತೆ. ಅಂದರೆ ಇಲ್ಲಿ ಟೋಟಲ್ ಪೋರ್ಷನ್ಸ್ಗಳಿರುತ್ತೆ, ಇಲ್ಲಿ ಶೇರ್ಸ್ಗಳಿರ್ತಾ ಹೋಗುತ್ತೆ. ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಗಿವನ್ ಅಂದರೆ 1/2 ಈ ಶೇರ್ ಕೊಟ್ಟಿರಲ್ಲ, ರೇಷಿಯೋ ಕೊಟ್ಟಿರ್ತಾನೆ 3:2, 4:1 ಅಂತ ಅಂದ್ಬಿಟ್ಟು ರೇಷಿಯೋಸ್ ಕೊಟ್ಟಿರ್ತಾನೆ. ಫಸ್ಟ್ ನಾವೇನು ಮಾಡಬೇಕು, ಈ ರೇಷಿಯೋನ ಶೇರಿಗೆ ಕನ್ವರ್ಟ್ ಮಾಡ್ಕೋಬೇಕು. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಗೊತ್ತಿಲ್ಲ, ಶೇರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಶೇರ್ ಸ್ಯಾಕ್ರಿಫೈಸ್ಡ್ ಈಕ್ವಲ್ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ಎಷ್ಟು ರೇಷಿಯೋನ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಯಾರಿಗೆ, ನ್ಯೂ ಪಾರ್ಟ್ನರಿಗೆ ಎಷ್ಟು ಶೇರ್ ಮಾಡ್ತಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರು 1/4 ಶೇರಿಂದ ಪ್ರಾಫಿಟ್ ಅಂತ ಇರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ 3:2 ಇದೆಯಾ, 3/5 ಇಂಟು 1/4. ಫಸ್ಟು ಶೇರ್ ಸ್ಯಾಕ್ರಿಫೈಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಎಷ್ಟು ಶೇರನ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂತ. ಆವಾಗ ನಮಗೇನು ಗೊತ್ತಾಗುತ್ತೆ, ಶೇರ್ ಸ್ಯಾಕ್ರಿಫೈಸ್ ಡೈರೆಕ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಓಲ್ಡ್ ಶೇರ್ ಎಷ್ಟಿರುತ್ತೆ, ಇಲ್ಲಿ ಕೊಟ್ಟಿರ್ತಾನೆ
1:2 2:1 ಇಲ್ಲ 5:2 ಏನೋ ಒಂದು ಕೊಟ್ಟಿರ್ತಾನೆ. ಅದ್ರ ಜೊತೆ ನಾವಿಲ್ಲಿ ಏನು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಶೇರ್ ಸ್ಯಾಕ್ರಿಫೈಸ್ಡಲ್ಲಿ ಈ ಆನ್ಸರ್ನ ಡಿಡಕ್ಟ್ ಮಾಡ್ಕೋಬೇಕು. ಇಲ್ಲಿ ಡೈರೆಕ್ಟಾಗಿ ಸ್ಯಾಕ್ರಿಫೈಸ್ ಶೇರ್ ಕೊಟ್ಟಿರಲ್ಲ, ಫಸ್ಟು ರೇಷಿಯೋ ಕೊಟ್ಟಿರ್ತಾನೆ, ರೇಷಿಯೋನ ನಾವು ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕೇಸ್ 2 ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಗಿವನ್. ನೆಕ್ಸ್ಟ್ ಕೇಸ್ 3 ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಪಾರ್ಟ್ ಆಫ್ ದೇರ್ ಶೇರ್ ಟು ದ ನ್ಯೂ ಪಾರ್ಟ್ನರ್. ಫಸ್ಟ್ ಕೇಸಲ್ಲಿ ಶೇರ್ ಸ್ಯಾಕ್ರಿಫೈಸ್ನ ಡೈರೆಕ್ಟಾಗಿ ಅವರೇ ಕೊಟ್ಟಿರ್ತಾರೆ. ಸೆಕೆಂಡ್ ಕೇಸಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಿರ್ತಾರೆ, ರೇಷಿಯೋನ ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆನ್ಸರನ್ನು ಐಡೆಂಟಿಫೈ ಮಾಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸರೆಂಡರ್ ಎ ಪಾರ್ಟ್ ಆಫ್ ದೇರ್ ಶೇರ್ ಟು ದ ನ್ಯೂ ಪಾರ್ಟ್ನರ್. ಅವರ ಶೇರನ್ನು ಒಂದು ಪಾರ್ಟನ್ನು ಸರೆಂಡರ್ ಮಾಡ್ತಾ ಇದ್ದಾರೆ, ಯಾರಿಗೆ, ನ್ಯೂ ಪಾರ್ಟ್ನರಿಗೆ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಇಲ್ಲಿ ಏನು ಮಾಡಬೇಕು, ನಾವು ಶೇರ್ ಸ್ಯಾಕ್ರಿಫೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೂ ಕೂಡ ನಮಗೆ ಎಷ್ಟು ಶೇರ್ ಅಂತ ಗೊತ್ತಿಲ್ಲ, ಪಾರ್ಟ್ ಆಫ್ ಶೇರು, ಅವ್ರು ಶೇರನ್ನು ಎಷ್ಟು ಶೇರನ್ನು ಸರೆಂಡರ್ ಮಾಡ್ತಿದ್ದಾರೆ ಅಂತ ಮಾತ್ರ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ಕೊಟ್ಟಿಲ್ಲ. ಹಾಗೇನು ಮಾಡ್ಕೋಬೇಕು, ನಾವು ಓಲ್ಡ್ ಶೇರ್ನ ಸರೆಂಡರ್ ಶೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಏನು ಬೇಕು ಅಂತ ಹೇಳಿದ್ರೆ ಶೇರ್ ಸ್ಯಾಕ್ರಿಫೈಸ್ಡ್ ಬೇಕು ಅಂತ ಹೇಳಿದಾಗ ಓಲ್ಡ್ ಶೇರನ್ನು ಸರೆಂಡರ್ ಶೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅವ್ರದ್ದು ಎಷ್ಟು ಶೇರ್ ಇತ್ತು, ಎಷ್ಟು ಶೇರನ್ನು ಸರೆಂಡರ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಮಗೆ ಸ್ಯಾಕ್ರಿಫೈಸ್ ಶೇರ್ ಎಷ್ಟು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಫಸ್ಟ್ ಏನು ಮಾಡಬೇಕು, ಶೇರ್ ಸ್ಯಾಕ್ರಿಫೈಸ್ಡ್ ಇಲ್ಲಿ ಸರೆಂಡರ್ ರೇಷಿಯೋ ಕೊಟ್ಟಿರ್ತಾನೆ ಅಥವಾ ಸರೆಂಡರ್ ಶೇರ್ ಕೊಟ್ಟಿರ್ತಾನೆ, ನಮಗೆ ಶೇರ್ ಸ್ಯಾಕ್ರಿಫೈಸ್ಡ್ ಬೇಕಾಗಿರುತ್ತೆ. ಶೇರ್ ಸ್ಯಾಕ್ರಿಫೈಸ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಓಲ್ಡ್ ಶೇರನ್ನು ಸರೆಂಡರ್ ಶೇರ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಫಾರ್ಮುಲಾ ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಓಕೆ, ನೆಕ್ಸ್ಟ್ ಕೇಸ್ 4 ವೆನ್ old ratio of the old partners and the share of new partner only given. ಇಲ್ಲೇನೋ ಒಂದು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರಿನ ಶೇರ್ ಅಷ್ಟೇ ಕೊಟ್ಟಿರ್ತಾರೆ, ಇನ್ನೇನು ಕೊಟ್ಟಿರಲ್ಲ. ಓಲ್ಡ್ ಪಾರ್ಟ್ನರ್ಸ್ ಲಾಸ್ಟಲ್ಲೆಲ್ಲ ಏನು ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರೋರು, ಇಲ್ಲ ಅಂತ ಹೇಳಿದ್ರೆ ಸರೆಂಡರ್ ಶೇರ್ ಕೊಟ್ಟಿರೋರು, ಇದು ಸ್ಯಾಕ್ರಿಫೈಸ್ ಶೇರನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಬಟ್ ಕೇಸ್ 4ಅಲ್ಲಿ ಏನಂತ ಹೇಳಿದ್ರೆ ಓನ್ಲಿ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ಪಾರ್ಟ್ನರ್ ಶೇರ್ ಇಸ್ ಗಿವನ್. ಆಗ ನ್ಯೂ ಶೇರಿಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ ಓಲ್ಡ್ ಶೇರ್ ನಮಗೆ ಕೊಟ್ಟಿರ್ತಾರೆ ಇಂಟು ರಿಮೈನಿಂಗ್ ಶೇರ್. ರಿಮೈನಿಂಗ್ ಶೇರ್ ಅಲ್ಲೇ ಕ್ವೆಶನಲ್ಲೇ ಹೇಳಿರ್ತಾನೆ ಶೇರ್ ದ ರಿಮೈನಿಂಗ್ ಶೇರ್ ಅಂತ ಅಂದ್ಬಿಟ್ಟು ಕ್ವೆಶನಲ್ಲೇ ರಿಮೈನಿಂಗ್ ಅನ್ನೋ ವರ್ಡ್ ಇರುತ್ತೆ. ಆವಾಗ ನಾವು ಅದೊಂದು ಕ್ಲೂ ನಮಗೆ ರಿಮೈನಿಂಗ್ ಅಂತ ಇದ್ದಾಗ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು. ಫಸ್ಟು ರಿಮೈನಿಂಗ್ ಶೇರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 1ನಲ್ಲಿ ಮೈನಸ್ ನ್ಯೂ ಪಾರ್ಟ್ನರ್ಸ್ ಶೇರ್. ನ್ಯೂ ಪಾರ್ಟ್ನರಿಗೆ ಎಷ್ಟು ಶೇರ್ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1/4 ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿಗೆ ರಿಮೈನಿಂಗ್ ಶೇರು 3/4. ಅಂದರೆ ಒಂದು ಪ್ರಾಫಿಟಲ್ಲಿ ನಾವು 1/4 ಶೇರ್ ಆಫ್ ಪ್ರಾಫಿಟನ್ನು ನ್ಯೂ ಪಾರ್ಟ್ನರಿಗೆ ಕೊಟ್ಟರೆ ಇನ್ನು ರಿಮೈನಿಂಗ್ ಪ್ರಾಫಿಟ್ ಎಷ್ಟು ಉಳಿಯುತ್ತೆ, 3/4 ರಿಮೈನಿಂಗ್ ಪ್ರಾಫಿಟ್ ಉಳಿಯುತ್ತೆ. ಆಗ ಏನು ಮಾಡ್ಕೋತೀವಿ ನಾವು, ನ್ಯೂ ಶೇರ್ ಈಕ್ವಲ್ಸ್ ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ನ್ಯೂ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಓಲ್ಡ್ ಶೇರ್ ಜೊತೆಗೆ ರಿಮೈನಿಂಗ್ ಶೇರನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ನ್ಯೂ ಶೇರು ಡೈರೆಕ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕೇಸ್, ಕೇಸ್ 5 when the share of the new partner is given and also states the ratio in which the remaining share is shared by the old partners. ಇಲ್ಲೂ ಅಷ್ಟೇ ಹೇಳ್ದಂಗೆ ಲಾಸ್ಟಲ್ಲಿ ಬರೀ ಓಲ್ಡ್ ರೇಷಿಯೋ ಕೊಟ್ಟಿರ್ತಾನೆ ಮತ್ತು ನ್ಯೂ ಪಾರ್ಟ್ನರ್ ಶೇರ್ ಇರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನ್ಯೂ ಪಾರ್ಟ್ನರಿನ ಶೇರು ಕೊಟ್ಟಿರ್ತಾನೆ, ರಿಮೈನಿಂಗ್ ಶೇರ್ ಕೂಡ ಕೊಟ್ಟಿರ್ತಾನೆ, ಯಾರ್ದು ಓಲ್ಡ್ ಪಾರ್ಟ್ನರ್ಸ್ಗಳದ್ದು ರಿಮೈನಿಂಗ್ ಶೇರ್ ಅವನೇ ಕೊಟ್ಟಿರ್ತಾನೆ, ಅಗ್ರೀಡ್ ಶೇರ್ ಕೂಡ ಅವನೇ ಕೊಟ್ಟಿರ್ತಾನೆ. ಅಗ್ರೀಡ್ ಟು ಶೇರ್ ದ ರಿಮೈನಿಂಗ್ ಶೇರ್ ಇನ್ ದ ರೇಷಿಯೋ ಆಫ್ ಅಂತ ಅಂದ್ಬಿಟ್ಟು ಕ್ವೆಶನಲ್ಲೇ ಇರುತ್ತೆ. ಇಲ್ಲಿ ಅಗ್ರೀಡ್ ಅನ್ನೋ ವರ್ಡ್ ಒಂದು ಎಕ್ಸ್ಟ್ರಾ ಇರುತ್ತೆ, ಲಾಸ್ಟ್ ಕೇಸಲ್ಲಿ ಅಗ್ರೀಡ್ ಇರಲ್ಲ, ಶೇರ್ ರಿಮೈನಿಂಗ್ ಶೇರ್ ಅಂತ ಅಂದ್ಬಿಟ್ಟು ಅಷ್ಟೇ ಇರುತ್ತೆ. ಇಲ್ಲಿ ಆಗೇನು ಮಾಡ್ಕೋತೀವಿ, ನ್ಯೂ ಶೇರ್ ಈಕ್ವಲ್ಸ್ ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಓಲ್ಡ್ ಶೇರನ್ನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಇಲ್ಲಿ ನಮಗೆ ಓಲ್ಡ್ ರೇಷಿಯೋ ಕೊಟ್ಟಿರಲ್ಲ, ಬರೀ ನ್ಯೂ ಪಾರ್ಟ್ನರಿಂದು ಶೇರ್ ಕೊಟ್ಟಿರ್ತಾನೆ ಮತ್ತು ರಿಮೈನಿಂಗ್ ಶೇರ್ ಕೊಟ್ಟಿರ್ತಾನೆ. ನಮಗೆ ಓಲ್ಡ್ ರೇಷಿಯೋ ಇದ್ದಿದ್ರೆ ಏನು ಮಾಡ್ತಿದ್ವಿ, ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರನ್ನು ಮಾಡ್ತಾಯಿದ್ವಿ. ಇಲ್ಲಿ ನಮಗೆ ಓಲ್ಡ್ ರೇಷಿಯೋ ಕೊಟ್ಟಿರೋದಿಲ್ಲ, ಬರೀ ನ್ಯೂ ಪಾರ್ಟ್ನರಿನ ಶೇರು ಮತ್ತು ರಿಮೈನಿಂಗ್ ಶೇರನ್ನು ಕೊಟ್ಟಿರ್ತಾರೆ. ಆಗೇನು ಮಾಡ್ತೀವಿ, ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ನ್ಯೂ ಶೇರ್ ಆಫ್ ಎ ಪಾರ್ಟ್ನರ್ಸ್ ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ.